ಹಾಸನದಲ್ಲಿ ಜಿಲ್ಲಾಧಿಕಾರಿ ವರ್ಸಸ್ ಎಚ್.ಡಿ. ರೇವಣ್ಣ. ಶಾಸಕರ ಮಾತಿಗೆ ಸಿಡಿದ ಜಿಲ್ಲಾಧಿಕಾರಿ, ಸರ್ಕಾರಿ ಅಧಿಕಾರಿ, ಜನಪ್ರತಿನಿಧಿ ಮಧ್ಯೆ ಬಹಿರಂಗ ವಾಕ್ ಸಮರ. ಇದುವೇ ಚದುರಂಗದ ಎರಡನೇ ಸ್ಟೋರಿ, ಜಿಲ್ಲಾಧಿಕಾರಿ ವರ್ಸಸ್ ರೇವಣ್ಣ. ಇಂಥ ಜಿಲ್ಲಾಧಿಕಾರಿ ನೋಡ್ಲಿಲ್ಲ, ಅದೆಲ್ಲಿಂದ ಹಿಡ್ಕೊಂಡ್ ಬಂದವರು ಗೊತ್ತಿಲ್ಲ. ಈ ಜಿಲ್ಲಾಧಿಕಾರಿ ವೈಯಕ್ತಿಕ ನಿಂದನೆ ಮಾಡಬಾರ್ದು. ಆಮೇಲೆ ಆ ಭಾಷೆಯಲ್ಲಿ ಒಂದು ಹಿಡಿತ ಇದ್ದೇ ಇರೋದು. ಅದ್ಯಾಕೋ ರೇವಣ್ಣ ಅವರಿಗೂ ಹಾಸನದ ಜಿಲ್ಲಾಧಿಕಾರಿಗಳಿಗೂ ಆಗಿ ಬರುವುದಿಲ್ಲ ಅನ್ನೋದಕ್ಕೆ ಒಂದು ದೊಡ್ಡ ಇತಿಹಾಸವೇ ಗೋಚರಿಸ್ತಾ ಇದೆ ನಮ್ಮ ಕಣ್ಣೆದುರುಗಡೆಗೆ. ನೀವು ಕಳೆದ 5-6 ವರ್ಷಗಳ ಇತಿಹಾಸವನ್ನು ಒಮ್ಮೆ ರಿವೈಂಡ್ ಮಾಡಿ ನೋಡಿಕೊಂಡ್ರೆ 2018ರಿಂದ ಇಲ್ಲಿವರೆಗಿನ ವಿಚಾರಗಳನ್ನು ನೋಡ್ಕೊಂಡು ಹೋದರೂ ಕೂಡ ಗೊತ್ತಾಗುತ್ತೆ ಹೇಗೆ ಹಾಸನದ ಜಿಲ್ಲಾಧಿಕಾರಿಗಳು ವರ್ಸಸ್ ರೇವಣ್ಣ ಅನ್ನೋಂಥದ್ದು ನಡೀತಾ ಬಂದಿದೆ ಅನ್ನೋದಕ್ಕೆ ಒಂದೊಂದೇ ಉದಾಹರಣೆಗಳು ಸಿಗ್ತಾ ಹೋಗ್ತವೆ. ಈಗ ಇದರ ಹೊಸ ಒಂದು ಫೈಟ್ ಈಗ ನಡೀತಾ ಇರುವಂಥದ್ದು ಹಾಸನದಲ್ಲಿ ಶಾಸಕ ಎಚ್.ಡಿ. ರೇವಣ್ಣ ವರ್ಸಸ್ ಹಾಸನದ ಈಗಿನ ಜಿಲ್ಲಾಧಿಕಾರಿ. ಯಾಕಂದರೆ ಹಿಂದಿನ ಜಿಲ್ಲಾಧಿಕಾರಿಗಳ ಜೊತೆಗೆ ಹಿಂದೆ ಆಗೋಗಿದೆ ಅದು. ಈಗ ಈಗಿನ ಜಿಲ್ಲಾಧಿಕಾರಿಗಳ ಜೊತೆಗೆ ಡಿಸಿ ಕೆ.ಎಸ್. ಲತಾ ಕುಮಾರಿ ಮತ್ತು ರೇವಣ್ಣ ಮಧ್ಯೆ ಈಗ ಜಟಾಪಟಿ ನಡೀತಾ ಇದೆ. ಗ್ರಾಮ ಪಂಚಾಯತ್ ಚುನಾವಣೆಗೆ ಮೀಸಲಾತಿ ವಿಚಾರದಲ್ಲಿ ವಾಕ್ಸಮರವೇ ನಡೀತಾ ಇದೆ. ಶಾಸಕರು ಇವ್ರನ್ನ ಎಲ್ಲಿಂದ ಹಿಡ್ಕೊಂಡು ಬಂದ್ರಿ ಅನ್ನುವಂಥ ಮಾತಾಡಿದ್ರು. ಎಲ್ಲಿಂದ ಹಿಡ್ಕೊಂಡು ಬರೋಕ್ಕಾಗತ್ತಾ? ಒಬ್ಬ ಜಿಲ್ಲಾಧಿಕಾರಿಯನ್ನು ಎಲ್ಲಿಂದ ಹಿಡ್ಕೊಂಡು ಬರೋಕ್ಕಾಗಲ್ಲ. ಅವರು ಜಿಲ್ಲಾಧಿಕಾರಿ, ನೇಮಕ ಆಗಿರತಕ್ಕಂತಹ ಜಿಲ್ಲಾಧಿಕಾರಿ. ಎಲ್ಲಿಂದ ಕೋಳಿಯನ್ನು ಹಿಡ್ಕೊಂಡು ಬಂದ ರೀತಿಯಲ್ಲಿ ಕೋಳಿನ ಎಲ್ಲಿಂದ ಹಿಡ್ಕೊಂಡು ಬಂದ್ರಿ ಅನ್ನೋಂಥ ರೀತಿಯಂಥ ಲ್ಯಾಂಗ್ವೇಜನ್ನು ಬಳಕೆ ಮಾಡ್ಕೊಳ್ತಾರೆ. ಇದನ್ನು ಸಮರ್ಥಿಸ್ಕೊಳ್ಳೋದಕ್ಕೆ ನಮ್ಮದು ಗ್ರಾಮೀಣ ಭಾಷೆ, ನಾವು ಗ್ರಾಮೀಣ ಭಾಷೆಯಲ್ಲಿ ಮಾತಾಡೋರು, ಈ ರೀತಿಯ ಸಮರ್ಥನೆಗಳನ್ನೆಲ್ಲ ಕೊಡ್ಬೋದು. ಅವರು ಹೇಳೋ ಪ್ರಕಾರ, ರೇವಣ್ಣವರು ಹೇಳೋ ಪ್ರಕಾರ ಅವರು 6 ಬಾರಿಯ ಶಾಸಕ. ಹಾಗಾಗಿ ಗ್ರಾಮ್ಯ ಭಾಷೆ ಯಾವುದು, ಆಡಳಿತದ ಭಾಷೆ ಯಾವುದು, ಇದೆಲ್ಲ ಅವರಿಗೆ ಗೊತ್ತಿರುವಂಥ ವಿಚಾರಣೆ. ಆದರೆ ಇಂತಹ ಪದಗಳ ಬಳಕೆ ಆದಾಗ ಸಹಜವಾಗಿಯೇ ಅದು ಹೆಣ್ಮಕ್ಳು ಜಿಲ್ಲಾಧಿಕಾರಿಗಳಾಗಿದ್ದಂತಹ ಸಂದರ್ಭಗಳಲ್ಲಿ ಅವರ ಬಗ್ಗೆ ಈ ರೀತಿಯಂತಹ ಪದ ಬಳಕೆಯನ್ನು ಮಾಡಿದಾಗ ಸಹಜವಾಗಿಯೇ ಅವರೂ ಕೂಡ ಇದರಿಂದ ಇರಿಸುಗುರುತನ್ನು ಎದುರಿಸ್ತಾರೆ, ನೋವು ಅನುಭವಿಸ್ತಾರೆ. ಅದು ವ್ಯಕ್ತವಾಗ್ತಾ ಇರುವಂಥದ್ದು ಗೋಚರಿಸ್ತಾ ಇದೆ. ಡಿ ಸಿ ಮೇಲೆ ರೇವಣ್ಣ ಅವರು ಸಿಟ್ಟಾಗಿರುವಂಥದ್ದಕ್ಕೆ ಕಾರಣ ಏನು ಅನ್ನೋದನ್ನು ನೋಡ್ತಾ ಹೋದಾಗ ಜಿಲ್ಲಾಧಿಕಾರಿ ಬಗ್ಗೆ ಶಾಸಕ ಎಚ್.ಡಿ. ರೇವಣ್ಣ ಅವರು ಮೊದಲಿಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಗ್ರಾಮ ಪಂಚಾಯತ್ ಚುನಾವಣೆಗೆ ಮೀಸಲಾತಿ ಬದಲಿಸಿದ್ದಾರೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಓಕೆ, ಅದು ನಿಜವೇ ಇರಬಹುದು. ಜಿಲ್ಲಾಧಿಕಾರಿಯವರ ಬಗ್ಗೆ ಅವರ ಆಕ್ಷೇಪ ನೈಜವಾದದ್ದೇ ಇರಬಹುದು. ರೇವಣ್ಣ ಅವರು ಎತ್ತುತ್ತಾ ಇರುವಂಥ ಆಕ್ಷೇಪ ಮತ್ತು ಜಿಲ್ಲಾಧಿಕಾರಿ ಕೂಡ ಪ್ರಶ್ನಾರ್ಹರೇ. ಜಿಲ್ಲಾಧಿಕಾರಿಯನ್ನು ಪ್ರಶ್ನಾರ್ಹರಲ್ಲದೇ ಇರುವಂಥವ್ರು ಏನಲ್ಲ. ಅವ್ರಿಗೇನು ಅತಿಮಾನುಷ್ಯ ಶಕ್ತಿಗಳು ಕೂಡ ಇರೋದಿಲ್ಲ. ಅವರು ಕೂಡ ಪ್ರಶ್ನಾರ್ಹರೇ ಇರ್ತಾರೆ. ಹಾಸನದಲ್ಲಿ JDS ಶಾಸಕರ ಜೊತೆಗೆ ಒಂದು ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ವಿರುದ್ಧ ಆಕ್ರೋಶವನ್ನು ರೇವಣ್ಣ ಅವರು ಹೊರಹಾಕಿದ್ರು. ಆ ಆಕ್ರೋಶವನ್ನು ಹೊರಹಾಕುವಂತಹ ಸಂದರ್ಭದಲ್ಲಿ ಅವರು ಬಳಕೆ ಮಾಡಿರ್ತಕ್ಕಂತಹ ಪದಗಳಿದಾವಲ್ಲ, ಅದು ಸಹಜವಾಗಿಯೇ ಜಿಲ್ಲಾಧಿಕಾರಿಯವರನ್ನು ಕೆರಳಿಸಿದೆ. DC ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾರೋ ಇಲ್ವೋ ಗೊತ್ತಿಲ್ಲ. DC ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾರೋ ಇಲ್ವೋ ಗೊತ್ತಿಲ್ಲ. ನನ್ನ 30 ವರ್ಷದ ರಾಜಕೀಯದ ಜೀವನದಲ್ಲಿ ಇಂತಹ DCಯನ್ನೇ ನೋಡಿಲ್ಲ. ನನ್ನ 30 ವರ್ಷಗಳ ಇದು ಸಾಮಾನ್ಯವಾಗಿ ರಾಜಕಾರಣಿಗಳು ನನ್ನ 40 ವರ್ಷದ ರಾಜಕೀಯ ಜೀವನದಲ್ಲಿ ಇಂಥ ಕೆಟ್ಟ ಸರ್ಕಾರವನ್ನು ನೋಡಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅದೇ ಪ್ರಕಾರವಾಗಿ ಅವರು ಜಿಲ್ಲಾಧಿಕಾರಿಗೂ ಕೂಡ ಹೇಳಿದ್ದಾರೆ. ಅವರು 30 ವರ್ಷದ ಇತಿಹಾಸದಲ್ಲಿ ಇಂತಹ ಜಿಲ್ಲಾಧಿಕಾರಿ ನೋಡಿಲ್ಲ. ಆದರೆ ಈ ಪದ ಇದೆಯಲ್ಲ, ಎಲ್ಲಿಂದ ಹಿಡ್ಕೊಂಡು ಬಂದಿದ್ದಾರೋ ಈ DCನ ಅಂತ ತಿಳ್ಕೊಂಡು, ಈ ರೀತಿಯಾದಂತಹ ಪದ ಇದು ಒಬ್ಬ ವ್ಯಕ್ತಿಯ ಘನತೆಯನ್ನು ಕುಸಿಯುವಂತೆ ಮಾಡುವಂಥದ್ದು, ಮಾತನಾಡದಂಥವ್ರ ಘನತೆಯನ್ನು ಕೂಡ ಕುಸಿಯುವಂತೆ ಮಾಡುವಂಥದ್ದೇ ಇಂತಹ ಮಾತುಗಳು. ಎಲ್ಲಿಂದ ಹಿಡ್ಕೊಂಡು ಬಂದಿದ್ದಾರೋ ಗೊತ್ತಿಲ್ಲ ಈ DCನ ಅಂತ ಹೇಳಿದರೆ, DCನ ಏನು ಎಲ್ಲೆಲ್ಲಿಂದಲೂ ಹಿಡ್ಕೊಂಡು ಬರೋಕ್ಕಾಗತ್ತಾ? ಅವರು ಅವರದ್ದೇ ಆದಂತಹ ಎಕ್ಸಾಮ್ಗಳನ್ನು ಪಾಸಾಗಿ ನಂತರ ಟ್ರೈನಿಂಗ್ ಪಡ್ಕೊಂಡು ನಂತರ ಅವರು ಬಂದು ಜಿಲ್ಲಾಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಿಂದ ಹಿಡ್ಕೊಂಡು ಬರೋಕ್ಕಾಗೋದಿಲ್ಲ ರೇವಣ್ಣವರು ಈ ರೀತಿಯ ಪದವನ್ನು ಬಳಕೆ ಮಾಡೋದ್ರಿಂದಾಗಿಯೇ ಇಲ್ಲಿ ಜಿಲ್ಲಾಧಿಕಾರಿಯವ್ರಿಗೂ ಕೂಡ ಅವ್ರಿಗೆ ಕೌಂಟರ್ ಮಾಡುವಂಥದ್ದಕ್ಕೆ ಅವಕಾಶವನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. JDS ಮತದಾರರು ಹೆಚ್ಚಿರುವ ಕಡೆ ಮೀಸಲಾತಿಯನ್ನು ಬದಲಾಯಿಸಿದ್ದಾರೆ. ಇವೆಲ್ಲ ಕೂಡ ರಾಜಕೀಯವಾದಂಥ ಆಕ್ಷೇಪಗಳು. ಇಂತಹ ಆಕ್ಷೇಪಗಳು ಸಹಜವಾಗಿ ಅವ್ರಿಗೆ ಇರಲೂಬಹುದು. ಜಿಲ್ಲಾಧಿಕಾರಿಯವರ ಕಾರ್ಯವೈಖರಿಯ ಬಗ್ಗೆ ಅವರಿಗೆ ಆಕ್ಷೇಪಗಳಿರ್ಬೋದು. ಅದಕ್ಕೆ ನಾನಾ ಮಾರ್ಗಗಳು ಕೂಡ ಇದ್ದಾವೆ. ಅದನ್ನು ಎದುರಿಸೋದಕ್ಕೆ ಬೇಕಾಗಿರುತ್ತೆ ನಾನಾ ಮಾರ್ಗಗಳಿದೆ. ಯಾಕಂದರೆ ಜಿಲ್ಲಾಧಿಕಾರಿ ಆದೇಶವೇ ಅಂತಿಮ ಅನ್ನುವಂಥದ್ದು ಏನೂ ಇಲ್ಲ. ಇಲ್ಲಿ ತಹಶೀಲ್ದಾರ್ ಕಳುಹಿಸಿದ್ದನ್ನು ಜಿಲ್ಲಾಧಿಕಾರಿಯವರು ಬದಲಾಯಿಸಿದ್ದಾರೆ ಅನ್ನುವಂಥದ್ದು ರೇವಣ್ಣ ಅವರು ಮಾಡ್ತಾ ಇರುವಂಥ ಆಪಾದನೆ. ಹಾಗಾದರೆ ಜಿಲ್ಲಾಧಿಕಾರಿಯವರು ಅದನ್ನು ಬದಲಿಸೋದಕ್ಕೆ ಅವಕಾಶವೇ ಇಲ್ವಾ? ಈ ಪ್ರಶ್ನೆಗೂ ಕೂಡ ರೇವಣ್ಣ ಅವರು ಉತ್ತರ ಕೊಡಬೇಕಾಗುತ್ತೆ. ಡ್ರಾಮಾ ಮಾಸ್ಟರ್ ಇದ್ದಂಗೆ ಬರೀ ಸಭೆ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ದಾರೆ. ಡ್ರಾಮಾ ಮಾಸ್ಟರ್ ಇದ್ದಂಗೆ ಅಂತ ಹೇಳಿದ್ದಾರೆ. ಗ್ರಾಮ ಪಂಚಾಯತ್ ಎಲೆಕ್ಷನ್ಗೆ ಸಮಸ್ಯೆ ಆಗುವಂತೆ ಮಾಡಿದ್ದಾರೆ ಅಂತ ಆರೋಪವನ್ನು ರೇವಣ್ಣ ಅವರು ಮಾಡಿದ್ದಾರೆ. ಕೆಲವರು ಇವರು ಮಾಡುವಂಥ ಆರೋಪವನ್ನು ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಆದರೆ ಕೆಲವರು ಇಂತಹ ಆಪಾದನೆಗಳು ಬಂದಾಗ ಅದರಿಂದ ನೋವು ಅನುಭವಿಸ್ತಾರೆ. ಆ ಕೆಲಸ ಈಗ ಅಲ್ಲಿ ನಡೀತಾ ಇರ್ತದೆ. ರೇವಣ್ಣ ಅವರ ಮಾತಿನ ವೈಖರಿ ಹೇಗಿತ್ತು ಅನ್ನೋದಕ್ಕೆ ತೋರಿಸ್ತೀನಿ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ
ಜಿಲ್ಲಾಧಿಕಾರಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ರೆ ನೀವು ಗೊತ್ತಿಲ್ಲ. ಏಕೆಂದ್ರೆ ಅವ್ರ ಬಗ್ಗೆ ನನ್ನ ಜೀವನದಲ್ಲಿ ನಾನು 30 ವರ್ಷ ಶಾಸಕರಾಗಿ ಕೆಲಸ ಮಾಡಿದ್ದೀನಿ. ಇಂಥ ಜಿಲ್ಲಾಧಿಕಾರಿ ನೋಡ್ಲಿಲ್ಲ. ಅದೆಲ್ಲಿಂದ ಹಿಡ್ಕೊಂಡ್ ಬಂದವರು ಗೊತ್ತಿಲ್ಲ. ಈ ಜಿಲ್ಲಾಧಿಕಾರಿನ ಈಗ ಅದೆಲ್ಲಿಂದ ಹಿಡ್ಕೊಂಡು ಬಂದ್ರು ಗೊತ್ತಿಲ್ಲ ಈ ಜಿಲ್ಲಾಧಿಕಾರಿನ ಅಂತ ಹೇಳಿದ್ರೆ ಏನರ್ಥ? ರಾಜಕೀಯದಲ್ಲಿ ಅನುಭವ ಇರುವಂಥವ್ರು ಈ ಪದಗಳ ಬಳಕೆ ಮಾಡುವಂಥದ್ದು ಏನರ್ಥ? ರೇವಣ್ಣಗೆ ಹಾಸನ ಜಿಲ್ಲಾಧಿಕಾರಿ ಯಾವಾಗ ಇಂತಹ ಪದದ ಬಳಕೆ ಆಯಿತು, ಇದು ಒಂದು ರೀತಿಯಾದಂತಹ ಓಪನ್ ಆಗಿ ಒಂದು ಎಸೆತವನ್ನು ಹಾಕಿದಂಗೆ ಅದಕ್ಕೆ 6-4 ಪದ್ಯ ಬರುತ್ತೆ. ಆ ಸಂದರ್ಭದಲ್ಲಿ ಆ ರೀತಿಯಾದಂಥದ್ದೇ ಆಗಿದೆ. ಇವಾಗ ಇಲ್ಲಿ ಜಿಲ್ಲಾಧಿಕಾರಿಯವರು ಕೂಡ ರೇವಣ್ಣ ಅವರಿಗೆ ತಿರುಗೇಟು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ವಿಶೇಷವಾಗಿ ಅವರು ಹೇಳಿದ್ದಾರೆ, HD ರೇವಣ್ಣ ಅವರದ್ದು ಇದು ಮೊದಲ ಬಾರಿ ಅಲ್ಲ, ಅವರು ಈ ರೀತಿಯಾಗಿ ಮಾತನಾಡ್ತಿರೋದು ಇದೇ ಮೊದಲ ಬಾರಿ ಅಲ್ಲ, 3-4 ತಿಂಗಳಿಗೊಮ್ಮೆ ಅವಹೇಳನವನ್ನು ಮಾಡ್ತಿದ್ದಾರೆ ಅಂತೇಳಿ. ಹಿಂದೆ ಇನ್ನೊಬ್ಬರು ಜಿಲ್ಲಾಧಿಕಾರಿಯವರು ಕೂಡ ಹಿಂದೆ ಏನೇನು ಯಾವ್ಯಾವ ಸ್ವರೂಪಗಳಲ್ಲಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ರೇವಣ್ಣ ಅವರ ಬಗ್ಗೆ, ಅವರ ಕುಟುಂಬದವರ ಬಗ್ಗೆ ಅನ್ನೋಂಥದ್ದು ಕೂಡ ಗೊತ್ತಿದೆ. ಅದು ಪಬ್ಲಿಕ್ ಡೊಮೈನಲ್ಲಿ ಇರುವಂಥದ್ದೇ. ಯಾಕೆ ಇದನ್ನು ಹೇಳ್ತೀವಿ ಅಂದರೆ, ಇವರುಗಳು ಈ ರೀತಿಯಂಥ ಪದಗಳನ್ನು ಅವರಿಗೆ ಬಳಕೆ ಮಾಡೋದ್ರಿಂದಾಗಿನೇ ಆ ಅಧಿಕಾರಿ ವರ್ಗದಿಂದ ಕೂಡ ರಿಟರ್ನ್ ಗಿಫ್ಟ್ ರೀತಿಯಲ್ಲಿ ಇದು ಸಿಗ್ತಾ ಇದೆ. ಇಲ್ಲಿ ವೈಯಕ್ತಿಕವಾಗಿ ತುಚ್ಛ ಮತ್ತು ಹಗುರವಾಗಿ ಮಾತನಾಡಿದ್ದಾರೆ ಅಂತ, ವೈಯಕ್ತಿಕವಾಗಿ ತುಚ್ಛ ಮತ್ತು ಹಗುರವಾಗಿ ಮಾತನಾಡಿದ್ದಾರೆ. ಅಧಿಕಾರಿಗಳು ಕಾನೂನು ಮೀರಿ ಕೆಲಸ ಮಾಡಿದರೆ ಪ್ರಶ್ನಿಸಿರಿ ಅನ್ನೋದನ್ನು ಅವರು ಕೂಡ ಹೇಳಿದ್ದಾರೆ. ಯಾಕಂದರೆ ಪ್ರಶ್ನಿಸುವಂಥ ಅಧಿಕಾರ ಎಲ್ರಿಗೂ ಇದ್ದೇ ಇರುತ್ತೆ. ಅದು ವಿಶೇಷವಾಗಿ ಜನಪ್ರತಿನಿಧಿಗಳು ಆ ಕೆಲಸವನ್ನು ಮಾಡಲೇಬೇಕು. ಅಧಿಕಾರಿಗಳನ್ನು ಪ್ರಶ್ನಿಸುವಂಥದ್ದು ಜನಪ್ರತಿನಿಧಿಗಳ ಜವಾಬ್ದಾರಿಯೂ ಕೂಡ ಆಗಿರುತ್ತೆ. ಮಾನಸಿಕವಾಗಿ ಈ ರೀತಿಯಾಗಿ ಮಾತನಾಡುವಂಥದ್ದು ಎಷ್ಟು ಸರಿ ಅನ್ನುವಂತಹದ್ದನ್ನು ಅವರು ಕೇಳ್ತಾ ಇದ್ದಾರೆ. ಶಿಕ್ಷಣ ಕಲಿತರೆ ಗೌರವ ಸಿಗುತ್ತೆ ಅಂತೇಳಿ ನಾವು ಓದಿದ್ವಿ. ಆದರೆ ಹಾಗೆ ಓದಿ ನಾನು ಜಿಲ್ಲಾಧಿಕಾರಿ ಆಗಿದ್ದೀನಿ ಈಗ, ಆದರೆ ನಾನೊಬ್ಬ ಜಿಲ್ಲಾಧಿಕಾರಿ ಆದರೂ ಕೂಡ ನಮಗೆ ಗೌರವ ಇಲ್ಲ ಅಂತ ಹೇಳಿದರೆ ಏನು ಕತೆ ಅನ್ನುವಂಥದ್ದು ಅವರು ಕೇಳ್ತಾ ಇರುವಂಥದ್ದು. ನಾವು ಖಂಡಿತವಾಗಿಯೂ ಕೂಡ ಮೀಸಲಾತಿ ಚೌಕಟ್ಟನ್ನು ಮೀರಿಲ್ಲ. ಅಂದರೆ ಗ್ರಾಮ ಪಂಚಾಯತ್ನ ಮೀಸಲಾತಿ ವಿಚಾರದಲ್ಲಿ ನಾವು ಚೌಕಟ್ಟನ್ನು ಮೀರಿಲ್ಲ. ತಪ್ಪಾಗಿದ್ದರೆ ಅರ್ಜಿಯನ್ನು ಬರೀಲಿ, ಅವರು ಅರ್ಜಿಯನ್ನು ಹಾಕಿ ಅದನ್ನು ಕೇಳಲಿ, ಅದಕ್ಕೆ ಅವಕಾಶ ಇದ್ದೇ ಇದೆ. ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಅದನ್ನು ಸರಿಪಡಿಸೋದಕ್ಕೂ ಕೂಡ ಅವಕಾಶಗಳಿದ್ದಾವೆ. ಹಾಗೆಯೇ ತಹಶೀಲ್ದಾರ್ ಪಟ್ಟಿಯನ್ನು DC ಅಂತಿಮ ಮಾಡಬೇಕು ಅಂತ ಕೂಡ ಎಲ್ಲೂ ಇಲ್ಲ. ಯಾಕಂದರೆ ಜಿಲ್ಲಾಧಿಕಾರಿ ಹುದ್ದೆಯಲ್ಲಿ ಕೂತ್ಕೊಂಡಿರೋರು ತಹಶೀಲ್ದಾರ್ ಕೊಟ್ಟಿರುವಂಥ ಅಷ್ಟೂ ರಿಪೋರ್ಟ್ಗಳನ್ನು ಹಾಗೇನೆ ಓಕೆ ಮಾಡಿ ಕಳಿಸೋದಿದ್ರೆ ಜಿಲ್ಲಾಧಿಕಾರಿ ಏನಕ್ಕಿರಬೇಕು? ಜಿಲ್ಲಾಧಿಕಾರಿಗೂ ಕೂಡ ಅಪ್ಲಿಕೇಶನ್ ಆಫ್ ಮೈಂಡ್ ಇದ್ದೇ ಇರುತ್ತೆ. ಅವರು ಕೂಡ ಅಪ್ಲಿಕೇಶನ್ ಆಫ್ ಮೈಂಡನ್ನು ಬಳಕೆ ಮಾಡ್ಕೊಂಡೇ ಅವರು ನಿರ್ಧಾರಗಳನ್ನು ಕೈಗೊಳ್ತಾರಲ್ವ. ಹೀಗೆ ರೇವಣ್ಣ ಅವರು ತಮ್ಮ ಮಾತಿನ ಮೂಲಕವಾಗಿ ಜಿಲ್ಲಾಧಿಕಾರಿ ಕೂಡ ಮಾತಾಡುವಂಗೆ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಅವರ ಮಾತನ್ನು ನಿಮಗೆ ತೋರಿಸ್ತೀನಿ. ಅವ್ರ ನ್ಯಾಯಾಲಯಕ್ಕೆ ಹೋಗ್ಬೋದು, ನಮಗೆ ಕೊಟ್ಟರೆ ನಾವೇ ಕರೆಕ್ಷನ್ ಮಾಡಿ, ತಪ್ಪು ಮಾಡಿದ್ರೆ ಸರಿ ಮಾಡ್ಕೊಂತೇವೆ. ನಾನು ಹೇಳದ್ನಲ್ಲ, ನೋಡಿ, ತಪ್ಪು ಮಾಡಿದ್ರೆ ಸರಿಪಡಿಸ್ಕೊಳೋದಕ್ಕೆ ಯಾರು ಬೇಕಿದ್ರು ಹೇಳಬಹುದು, ವೈಯಕ್ತಿಕ ನಿಂದನೆ ಮಾಡಬಾರ್ದು ಅಷ್ಟೇ. ನೋಡ್ರಿ, ಒಬ್ಬ ಅಧಿಕಾರಿಗೆ ಅಗೌರವಿತವಾಗಿ ಮಾತಾಡೋದು ಅಥವಾ ಅಸಂಬದ್ಧ ಶಬ್ದಗಳನ್ನ ಉಪಯೋಗ ಮಾಡೋದು, ಆಮೇಲೆ ಆ ಭಾಷೆಯಲ್ಲಿ ಒಂದು ಹಿಡಿತ ಇರದೇ ಇರೋದು, ಇವೆಲ್ಲ ಏನಾಗ್ತದೆ, ಅವರಿಗೆ ಒಂದು ಮಾರಲಿ, ಅವ್ರಿಗೆ ಮಾನಸಿಕವಾಗಿ ಅವ್ರನ್ನ ದುರ್ಬಲ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಅನಿಸುತ್ತೆ. ಖಂಡಿತ ನಾವು ದುರ್ಬಲರು ಹಾಗಲ್ಲ, ನಾವು ದುರ್ಬಲರು ಇಲ್ಲ, ಮೊದಲು ಹೇಳ್ಬಿಡ್ತಾನೆ. ಹೀಗೆ ಜಿಲ್ಲಾಧಿಕಾರಿಯವರು ತಿರುಗೇಟು ಕೊಡುವಂಥ ಕೆಲಸವನ್ನು ಮಾಡಿದ್ರು. ಆವಾಗ ರೇವಣ್ಣವರು ಕೂಡ ಸುಮ್ಮನಿರೋಕ್ಕಾಗೋದಿಲ್ಲ. ರೇವಣ್ಣವರು ಕೂಡ ತಿರುಗಿ ಹೇಳಿದ್ದಾರೆ, ಎಲ್ಲಿ ಹೇಳಬೇಕೋ ಅಲ್ಲಿ ಹೇಳ್ತೀನಿ ಅಂತ ಈಗ ರೇವಣ್ಣವರು ಹೇಳ್ತಾರೆ. DC ಲತಾ ಕುಮಾರಿ ತಿರುಗೇಟಿಗೆ HD ರೇವಣ್ಣವರು ಸಮರ್ಥನೆಯನ್ನು ಮಾಡ್ಕೊಂಡಿದ್ದಾರೆ. ತಮ್ಮ ಮಾತುಗಳಿಗೂ ಅವರು ಸಮರ್ಥನೆ ಕೊಟ್ಟಿದ್ದಾರೆ. ಪಾಪ ಜಿಲ್ಲಾಧಿಕಾರಿಗಳಷ್ಟು ಅನುಭವ ಇಲ್ಲ, ನಾನು ಅಷ್ಟು ಓದಿಲ್ಲ ಅಂತಲೇ ಹೇಳಿದ್ದಾರೆ. ಹೌದು, ನೀವು ಓದಿಲ್ಲ ಅನ್ನೋದು ಜಗತ್ತಿಗೂ ಕೂಡ ಗೊತ್ತಿದೆ, ಅದರಲ್ಲಿ ಏನು ವಿಶೇಷ ಏನಿಲ್ಲ, ನೀವು ಹೇಳಬೇಕಾದ ಅವಶ್ಯಕತೆಗಳಿಲ್ಲ ರೇವಣ್ಣವರು ಕೂಡ. ಆದರೆ ಓದಿಲ್ಲ ಅನ್ನೋದು ವಿಚಾರ ಅಲ್ಲ. ಆದರೆ ಜಿಲ್ಲಾಧಿಕಾರಿ ಬಗ್ಗೆ ಮಾತಾಡಿದಾಗ ಎಲ್ಲಿಂದ ಹಿಡ್ಕೊಂಡು ಬಂದ್ರಪ್ಪ ಜಿಲ್ಲಾಧಿಕಾರಿನ ಅಂತ ಹೇಳಿದರೆ ಯಾವ ಸ್ವರೂಪದ ಪದ ಬಳಕೆ ಇದು ಅಂತ ಹೇಳಿ. ನಾನೂ ವಿಧಾನಸಭೆಯಲ್ಲಿ ಕೆಲಸ ಮಾಡಿದ್ದೇನೆ, ಅನುಭವ ಇದೆ ಅಂತ ಹೇಳಿದರೆ, ಹೌದು, ವಿಧಾನಸಭೆಯಲ್ಲಿ ಕೆಲಸ ಮಾಡಿದ ಅನುಭವ ಇದ್ದಾಗ ರಾಜಕಾರಣಿಯಾದವರು ಮಾತಾಡುವಾಗ ಆ ಮಾತ್ರ ಮೇಲೆ ಹಿಡಿತ ಇರಬೇಕಾಗಿರೋದು ಯಾರ ಜವಾಬ್ದಾರಿ? ಹಿಡಿತ ಇಲ್ಲದೆ ಇದ್ದಾಗ, ನಾಲಿಗೆಯ ಮೇಲೆ ಹಿಡಿತ ಇಲ್ಲದೆ ಇದ್ದಾಗಲೇ ಆಗುವಂಥದ್ದು ಇವೆಲ್ಲ ಸಮಸ್ಯೆಗಳು. ಅವರು IAS ಓದಿದ ತಕ್ಷಣ ಎಲ್ರಿಗಿಂತ ದೊಡ್ಡವರಲ್ಲ ಅನ್ನುವಂಥ ಮಾತನ್ನು ರೇವಣ್ಣ ಹೇಳಿದ್ದಾರೆ. ಮತ್ತು ಮೊನ್ನೆ ನಾನು ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿದ್ದೆ, ಆಗ ಅಲ್ಲಿ DC ಇರಲಿಲ್ಲ, ಜಿಲ್ಲಾಧಿಕಾರಿ ಅವರು ಇರಲಿಲ್ಲ. ಅವರ ಪರ್ಸನಲ್ ನಂಬರ್ಗೆ ಫೋನ್ ಮಾಡಿದೆ, ಆದರೆ ಅವರು ನನ್ನ ಫೋನನ್ನು ಸ್ವೀಕರಿಸಿಲ್ಲ ಅಂತ ಕೂಡ ಹೇಳಿದ್ದಾರೆ. ವಾಪಸ್ ಫೋನ್ ಆದರೂ ಮಾಡಬಹುದಾಗಿತ್ತು, ಅದನ್ನು ಕೂಡ ಮಾಡಲಿಲ್ಲ ಅಂತೇಳಿ ರೇವಣ್ಣವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಜಿಲ್ಲಾಧಿಕಾರಿಯವರು ಯಾವ ಕಾರಣಕ್ಕಾಗಿ ರೇವಣ್ಣವರ ಕರೆಯನ್ನು ಸ್ವೀಕರಿಸಿಲ್ಲ ಅಥವಾ ರಿಟರ್ನ್ ಕರೆ ಮಾಡಿಲ್ಲ ಗೊತ್ತಿಲ್ಲ. ಯಾಕಂದರೆ ಒಬ್ಬ ಜನಪ್ರತಿನಿಧಿಯಾಗಿ ರೇವಣ್ಣ ಅವರಿಗೆ ಕರೆ ಮಾಡುವ ಅಧಿಕಾರ ಇದೆ. ಅವರು ಈ ಹಿಂದೆ ಯಾವುದೋ ರೀತಿಯಲ್ಲಿ ಏನೋ ಕಿರಿಕಿರಿ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಕರೆ ಸ್ವೀಕರಿಸದೇ ಇರೋದಕ್ಕೆ ಜಿಲ್ಲಾಧಿಕಾರಿಯವರಿಗೂ ಕೂಡ ಅವಕಾಶ ಇಲ್ಲ. ಯಾಕಂದರೆ ಅವರು ಜಿಲ್ಲಾಧಿಕಾರಿಯವರು, ನನ್ನನ್ನು ಜನ ಆಯ್ಕೆ ಮಾಡಿದ್ದಾರೆ, ಜನರಿಗೆ ನಾನು ಸ್ಪಂದಿಸಬೇಕು ಅನ್ನೋಂಥ ಮಾತನ್ನು ರೇವಣ್ಣ ಅವರು ಹೇಳಿದ್ದಾರೆ. ಸಮಸ್ಯೆ ಸರಿಪಡಿಸದೇ ಇದ್ದರೆ ಚುನಾವಣಾ ಆಯೋಗದ ಮುಂದೆ ಹೋಗ್ತೇವೆ ಅಂತೇಳಿ ರೇವಣ್ಣ ಅವರು ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ರಾಜ್ಯದಲ್ಲಿ
30 ವರ್ಷ 25 ವರ್ಷ 30 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ, ಜಿಲ್ಲಾ ಪರಿಷತ್ ಮೆಂಬರ್ ಆಗಿ ಕೆಲಸ ಮಾಡಿದ್ದೀನಿ. ಈ ಜಿಲ್ಲಾಧಿಕಾರಿಗಳಿಂದ ಕಲಿಬೇಕಾಗಿಲ್ಲ ನಾನು. ಪಾಪ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. ನಮ್ದು ಯಾವ ರೀತಿ ನಡ್ಕೊಂಡ್ರು, ನಂದು ಆಸ್ತಿ ನಂಬರ್ ಇತ್ತಲ್ರಿ, ನನಗೊಂದು ಫೋನ್ ಮಾಡಿ ಕರ್ಟೆಸಿಗೆ ಕರೆದ್ರೇನ್ರಿ. ನಾನು ಮಂತ್ರಿ ಇದ್ದಲ್ಲಿ ಕರ್ಟೆಸಿಗೆ ಕರೆದವ್ರಿ. ನಾನು ಈ ಸಾರಿ ನಾನು ಆಸ್ತಿ ನಂಬಕ್ಕೆ ಹೋಗೋದೇ ಇಲ್ಲ. ಯಾಕೆ ನಾನು ಹೋಗ್ಬೇಕು? ಬೇಡ. ಹೀಗೆ ರೇವಣ್ಣವರು ಜಿಲ್ಲಾಧಿಕಾರಿ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆದರೆ ಈ ರೀತಿ ನಂತರ ಆಕ್ರೋಶ ಹೊರ ಹಾಕೋದಕ್ಕಿಂತ ಮುಂಚಿತವಾಗಿ ಮಾತಾಡುವಾಗ ಕೂಡ ಪದಗಳ ಬಳಕೆ ಸರಿಯಾಗಿದೆ. ಜಿಲ್ಲಾಧಿಕಾರಿಯೂ ಕೂಡ ಸರಿಯಾಗಿ ಕೆಲಸ ಮಾಡುವಾಗ ನೋಡ್ಕೊಳ್ಬೇಕಾಗಿರುವಂಥದ್ದು ಶಾಸಕರ ಜವಾಬ್ದಾರಿ ಆಗುತ್ತೆ. ಆ ಕೆಲಸವನ್ನು ಅವರು ಸಮರ್ಥವಾಗಿ ಮಾಡಬೇಕಾಗುತ್ತೆ. ಶಾಸಕರು ಕೂಡ ಯಾವ್ಯಾವುದೋ ದಾರಿಯಲ್ಲಿ ಮಾಡಿದ್ರೆ ಈ ರೀತಿಯಾದಂಥ ಮಾತನ್ನು ಕೂಡ ಕೇಳಿಸ್ಕೊಳ್ಬೇಕಾಗತ್ತೆ.